ಮಂತ್ರಿಗಳು ಅವರ ಇಲಾಖೆಯನ್ನು ಏನೇನು ಸಮರ್ಥನೆ ಮಾಡ್ಕೊಬೇಕೋ ಅದು ಕೊಟ್ಟಿದ್ದಾರೆ. ಅವರು ಪದೇ ಪದೇ ಮತ್ತೆ ಅದನ್ನೇ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ. ಮತ್ತೆ ಅದೇ ತಪ್ಪುಗಳನ್ನು ನಾನು ಹೇಳಿದೆ. ಅಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ಚಾಮರಾಜನಗರದಲ್ಲಿ ಮೆಡಿಕಲ್ ಕಾಲೇಜ್ ಇದೆ. ಅವ್ರು ಹೇಳಿದ್ರು ನಾವು ಕರ್ಕೊಂಡು ಹೋಗಿದ್ರೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ಇರಲಿಲ್ಲ. ಮೆಡಿಕಲ್ ಕಾಲೇಜಲ್ಲಿ ಡಾಕ್ಟರ್ ಇಲ್ಲ ಅಂತಂದ್ರೆ ಏನು ಬರಗೆಟ್ಟು ಹುಟ್ಟಿತಾ? ಹನೂರಲ್ಲಿ ಮೆಡಿಕಲ್ ಕಾಲೇಜ್ ಇಲ್ಲ, ಇನ್ನೆಲ್ಲಿ? ಹನೂರು ತಾಲೂಕಿದ್ದು ಚಾಮರಾಜನಗರದಲ್ಲಿ ಇದೆಯಲ್ಲ, ಆ ಜಿಲ್ಲೆಯಲ್ಲಿ ಇದೆಯಲ್ಲ. ಕೊಳ್ಳೇಗಾಲಕ್ಕೆ ಹೋಗಿದ್ದಾರೆ. ಅಲ್ಲಲ್ಲ, ಕೊಳ್ಳೇಗಾಲದಲ್ಲಿ 3 ಜನ ಸತ್ತೋಗಿದ್ದಾರೆ ಅಂತ ಹೇಳಿದ್ದಾರೆ. ಆಮೇಲೆ KR ಪೇಟೆ ಇದಕ್ಕೆ ಹಾಸ್ಪಿಟಲ್. ಅಲ್ಲಲ್ಲ, ನೀವು ಒಂಥರ ಸೆಟ್ ಮಾಡ್ಕೊಂಡಂಗಿದ್ದೀರ. ಎಲ್ಲ ಸೆಟ್ ಮಾಡ್ಬಿಟ್ಟು ದೂರ ತಗೊಂಡೋದ್ರೆ ಪ್ರೊಟೆಸ್ಟ್ ಮಾಡೋರಿಗೆಲ್ಲ ಸ್ವಲ್ಪ ದೂರ ತಗೊಂಡೋದ್ರೆ ಒಳ್ಳೇದಾಗ್ತೈತೆ ಅಂತ ಮಾಡಿ ಸೆಟ್ ಮಾಡವ್ರೆ ಅಧ್ಯಕ್ಷ. ಅವ್ರ ಜಿಲ್ಲೆಯಲ್ಲೇ ಮೆಡಿಕಲ್ ಕಾಲೇಜ್ ಇದೆ, ಜಿಲ್ಲೆಯಲ್ಲೇ ಮೆಡಿಕಲ್ ಇದೆ, ಅಲ್ಲೆಲ್ಲ ಡಾಕ್ಟರ್ಗಳಿದ್ದಾರೆ, ಎಲ್ಲ ಇದ್ದಾರೆ. ಆಗ್ಲಿ, ಅದನ್ನೇ ನಾನು ಹೇಳೋದು. ಮತ್ತೆ ಪರಮೇಶ್ವರ್ ಇದ್ದಾರೆ ಅಧ್ಯಕ್ಷರೇ. ನಾನು ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ. ಎಲ್ಲಾನ ಸತ್ತರೆ ಅಲ್ಲಿ ಪೊಲೀಸರು ಹೋಗಿ ಮಹಾಜರ್ ಮಾಡಬೇಕು. ಪೊಲೀಸರು ಅಲ್ಲೇ ಹೋಗಿ ಮಹಾಜರ್ ಮಾಡಬೇಕು. ಮಹಾಜರ್ ಇಲ್ದಿರ ಈ ಬಾಡಿನಲ್ಲೇ ಎತ್ಕೊಂಡು ಔಟಿದ್ದಾರೆ. ನೋಡು, ಅದನ್ನು ಬದುಕಿದ್ರಂತೆ, ಸಾಯಿಸ್ಬಿಟ್ಟು ಬದುಕಿದ್ರು ನೋಡಿ. ನಿಮ್ಮ ಸ್ಟೇಟ್ಮೆಂಟ್ ಅಲ್ಲಿ ಏನಿದೆ? ಸ್ಪಾಟ್ ಅಲ್ಲೇ ಹೋಗಿದ್ರು, ಒಬ್ಬರಿಗೆ ಗಾಯ ಆಗಿತ್ತು. ಏನ್ ಮಾಡಿದ್ದಾರೆ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ತಗೊಂಡು ಹೋಗಿದ್ದಾರೆ. ಮಧ್ಯದಲ್ಲಿ ಒಬ್ಬರು ತೀರೋ ನೋಡಿ, ಅವರೇ ಹೇಳಿದ್ದಾರೆ ಸತ್ತೋಗಿದ್ದಾರೆ 3 ಜನ, ಇನ್ನೊಬ್ಬರು ಬದುಕಿದ್ರು, ಅವ್ರು ತಗೊಂಡೋಗ್ಬೇಕು ಅಂತ. ಮಹೀನ್ ದಾಸ್, ಓಕೆ, ಅವ್ನು ತಗೊಂಡೋಗ್ಲಿ ಆಸ್ಪತ್ರೆಗೆ. ಆದ್ರೆ ಅಲ್ಲಿ ಉಳಿದವ್ರನ್ನ ಮಹಾಜರ್ ಅಲ್ಲೇ ಮಾಡ್ಬೇಕಾಯ್ತು, ಪೊಲೀಸರು ಮಹಾಜರ್ ಮಾಡ್ಬೇಕಾಯ್ತು. ಪೊಲೀಸರು ಯಾಕೆ ಬರ್ಲಿಲ್ಲ ಮಹಾಜರ್ ಮಾಡಕ್ಕೆ? ಅದಾದ್ಮೇಲೆ ಬಾಡಿ ತೆಗಿಬೇಕಾಯ್ತು. ಇಲ್ಲಿ ಏನೋ ಒಂಥರ ಮುಚ್ಚಿಡೋ ಅಂತ ಒಂದು ಕೆಲಸ ನಡೀತಾ ಇದೆ. ಅದಕ್ಕೋಸ್ಕರ ನಮ್ಗೆ ಅನ್ಸೋ ಅಂತದ್ದು ಇದು. ನಮ್ಗೇನು ಇಂಟ್ರೆಸ್ಟ್ ಇದೆ? ಯಾತಕ್ಕೆ ಮುಚ್ಚಿಡಕ್ಕೆ ಹೋಗ್ತೀವಿ? ಹೊಡೆದ್ಬಿಟ್ಟಿದ್ದೀರಾ, 3 ಜನ ಕೊಲೆ ಆಗಿಬಿಟ್ಟಿದೆ, ಅದಕ್ಕೆ ಮುಚ್ಚಕ್ಕೆ ಹೋಗ್ತಾ ಇದ್ದೀರಾ ಅಷ್ಟೇ. ಇನ್ನೇನು? ಇಸ್ ಅ ರೋಡ್, ಇಸ್ ಅ ಫೇವರ್ ಆಫ್ ದ ಗವರ್ನಮೆಂಟ್, ಇಟ್ ಇಸ್ ಅ ಫೇವರ್. ನಾವು ಡಿಪೆಂಡ್ ಅಲ್ಲ, ಇದು ಕರ್ನಾಟಕ, ಇದು ಗುಜರಾತ್ ಅಲ್ಲ. ಇದು ಆಮೇಲೆ ಈ ತನಿಖೆಗಳೆಲ್ಲ ನಾವು ನೋಡಿದ್ದೀರಿ. ಈ ತನಿಖೆ ಅಶೋಕ್ ಅವರ, ಇದು ಕರ್ನಾಟಕ ಗುಜರಾತ್ ಅಲ್ಲ. ಇದು ಗುಜರಾತ್ ಅಲ್ಲ, ಇದು ಕರ್ನಾಟಕ. ಹೌದೌದು, ಇದು ಕರ್ನಾಟಕನೇ. ನಾನು ತಮಿಳ್ನಾಡು ಅಂತ ಹೇಳಿಲ್ಲ. ತಮಿಳ್ನಾಡು ಅಂತ ಹೇಳಿಲ್ಲ ನಾನು. ತಮಿಳ್ನಾಡು ಮುಖ್ಯಮಂತ್ರಿನೇ ಚೀಮಾರಿ ಹಾಕಿರೋದು ನಿಮ್ಗೆ. ಅಲ್ಲ, ತಮಿಳ್ನಾಡು ಮುಖ್ಯಮಂತ್ರಿ ಚೀಮಾರಿ ಹಾಕಿದ್ದಾರೆ, ಅವರೇನು ಹಾಕಿಲ್ಲ ನಿಮ್ಗೆ, ಚೀಮಾರಿ ಹಾಕಿದ್ದಾರೆ. ಅದರಿಂದ ತಮಿಳ್ನಾಡು ಚೀಫ್ ಮಿನಿಸ್ಟರ್ಗೆ ಕನಸು ಬಿದ್ದಿತ್ತ? ಅವ್ರೇನೋ ಹೇಳ್ತಾರೆ ಅಂತ ಅದನ್ನ ಯಾಕೆ ನೀವು ಇದು ಮಾಡಕ್ ಹೋಗ್ತೀರಾ? ತಮಿಳ್ನಾಡು ಚೀಫ್ ಮಿನಿಸ್ಟರ್ಗೆ ನಾನು ಸ್ಟೇಟ್ಮೆಂಟ್ ಮಾಡೋದು ಈಗ ಮಾಡಿದ್ದು. ಮತ್ತೆ ಮುಖ್ಯಮಂತ್ರಿ ರಿಯಾಕ್ಷನ್ ಮಾಡೋ ಅವಶ್ಯಕತೆ ಇತ್ತು? ಹಂಗಾರೆ ಮುಖ್ಯಮಂತ್ರಿ ರಿಯಾಕ್ಷನ್ ಮಾಡೋ ಅವಶ್ಯಕತೆ ಇತ್ತು? ಯಾಕೆ ಮಾಡಿದ್ರು? ನಿಮ್ಮ ಇಲಾಖೆ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ. ನಿಮ್ಮ ಇಲಾಖೆ ಮೇಲೆ ನಿಮ್ಮ ರಾಜ್ಯದ ಆಡಳಿತವನ್ನು ಬೇರೆ ರಾಜ್ಯಗಳು ನಡೆಸ್ತಾ ಇದ್ದಾರೆ. ಇಲ್ಲಿ ರಾಜ್ಯದ ಸಚಿವ ಸಂಪುಟ ಆಡಳಿತ ನಿರ್ಣಯ ಎಲ್ಲವೂ ಕೂಡ ಬೇರೆ ರಾಜ್ಯದವರು ನಡೆಸ್ತಾ ಇದ್ದಾರೆ. ನಾನೇನ್ ಮಾಡ್ಬೇಕು ಅಂತ ಹೇಳ್ತೀನಿ, ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಅದೇ ಅದನ್ನೇ ಈಗ ಅಧ್ಯಕ್ಷ ತಾವು ಮೊದಲನೇ ಸಾರಿ ತಾವು ಕೂತಿದ್ದೀರ ಸ್ಥಾನದಲ್ಲಿ, ನಾವು ನಿಮ್ಮ ಬಗ್ಗೆ ಒಳ್ಳೆ ಗೌರವ ಇಟ್ಕೊಂಡಿದ್ರಿ. ಇಲ್ಲಿ ರಾಮಲಿಂಗಾರೆಡ್ಡಿ 8 ಬಾರಿನೋ 9 ಬಾರಿನೋ MLA ಮಂತ್ರಿ ಆಗಿದ್ದಾರೆ. ಅವ್ರ ಜ್ಞಾನ ಇದೆ. ಹಿಂದೆ ನಿಂತ್ಕೊಂಡು ಅವರೆಲ್ಲ ಮಾತಾಡ್ತಾರೆ. ಅವ್ರ ಇಲಾಖೆ ಬಗ್ಗೆ ಮಾತಾಡ್ಲಿ, ಅದನ್ನು ಸ್ವಲ್ಪ. ಅವ್ರ ಇಲಾಖೆನೇ ಇನ್ನ ಜ್ಞಾನ ಇಲ್ಲ ಅವ್ರಿಗೆ, ಅವ್ರ ಇಲಾಖೆ ಬಗ್ಗೆ ತಿಳ್ಕೊಂಡೇ ಇಲ್ಲ. ಬೇರೆ ಬೇರೆ ಇಲಾಖೆಗಳೆಲ್ಲ ಬಂದು ಮಾತಾಡ್ತಾರೆ. ಹೊಸದಾಗಿ ಬಂದಿದ್ದಾರೆ, ತಿಳ್ಕೊಂಡ್ಲಿ ಅವ್ರ ಇಲಾಖೆ ಫಸ್ಟ್. ಬೇರೆ ಒಂದ್ ನಿಮಿಷ ದಯಮಾಡಿ, ಅವ್ರ ಇಲಾಖೆ ಮಾತಾಡ್ತಾರೆ. ಸದನದಲ್ಲಿ ನಾವು ಕೂಡ 5 ಬಾರಿ ಇರ್ಬೋದು. ಅಲ್ಲೇ MLA ಹೋಗಿ ಅಲ್ಲಿ ಕೂತ್ಕೊಂಡು ಮಾತಾಡು. ನೀವು ಮಾತಾಡಲ್ವಾ? ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಇನ್ನೊಂದು ಇಲಾಖೆ ಸಚಿವರು ಮಾತಾಡಕ್ ಬರಲ್ಲ. ಅವ್ರಿಲ್ಲ ಅಂದ್ರೆ ಮಾತಾಡ್ಲಿ. ಮಂತ್ರಿ ಇಲ್ಲ, ಅವ್ರ ಸಮರ್ಥರಿಲ್ಲ, ಅವ್ರಿಗೆ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ಮಾತಾಡ್ಲಿ. ಅವ್ರ ಜ್ಞಾನ ಐತೆ, ಎಲ್ಲ ಐತೆ ಅಂದ್ರೆ ಮಾತಾಡಿದ್ರೆ ಅವ್ರನ್ನ ಇನ್ಸಲ್ಟ್ ಮಾಡ್ದಂಗೆ ಆಗ್ತೈತೆ. ಯಾಕೆ ಮಾತಾಡ್ತೀರಾ? ಅವ್ರನ್ನ ಇನ್ಸಲ್ಟ್ ಯಾಕೆ ಮಾಡ್ತೀರಾ? ಇನ್ಸಲ್ಟ್ ಮಾಡಬೇಡಿ ಅವ್ರನ್ನ. ಅಧ್ಯಕ್ಷರ, ಅದಕ್ಕೆ ನಾನು ಮಹಾಜರ್ ಮಾಡೋದ್ರಲ್ಲೂ ತಪ್ಪು ಮಾಡಿದ್ದಾರೆ. ಅದಕ್ಕೆ ನಾನು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡೋವಂಥದ್ದು, ಅವ್ರಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಹೇಳಿ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. 1 ಕೋಟಿ ರೂಪಾಯಿ. ಯಾಕಂದ್ರೆ ಅಮಾಯಕರನ್ನ ಹೊಡೆದಿದ್ದಾರೆ, ಅವಶ್ಯಕತೆ ಇರಲ್ಲ. ವೀರಪ್ಪನ ಆಗಿದ್ರೆ ಪರವಾಗಿಲ್ಲ, ವೀರಪ್ಪನ ಆಗಿದ್ರೆ ಏನೋ ಪರವಾಗಿಲ್ಲ, ಕೊಡಬೇಕು ಅನ್ನೋ ಆಗ್ರಹ ಮಾಡ್ತೀನಿ. ಮಂತ್ರಿಗಳು ಹೇಳಿದ್ದಾರೆ ಅಲ್ಲಿ ಹೋಗಿ. ಆಮೇಲೆ ಇಲ್ಲಿ ಹೇಳಿದ್ದಾರೆ ನಾವು ಇಲಾಖಾ ತನಿಖೆ ಅಂತೇಳಿ.
ಅವ್ರು ಮ್ಯಾಜಿಸ್ಟ್ರೇಟ್ ತನಿಖೆ ಅಂದ್ರೆ ನಿಮ್ಗೇನೋ ಅರ್ಥ ಮಾಡ್ಕೊಂಬಿಟ್ಟಿರ ಆಮೇಲೆ ಏನನ್ನ ಕೋರ್ಟ್ ಅವರು ಅಂತ. ಕೋರ್ಟ್ ಅಲ್ಲ ಇವರೇ ಇಲ್ಲಿಲ್ಲೇ ಅಡ್ಜಸ್ಟ್ಮೆಂಟ್. AC ಅಸಿಸ್ಟೆಂಟ್ ಕಮಿಷನರು ತನಿಖೆ ಮಾಡೋದು, ಪೊಲೀಸರು ಅಸಿಸ್ಟೆಂಟ್ ಕಮಿಷನರ್. ಏನ್ ತನಿಖೆ ಅವರ ಬರ್ತೈತೆ? ಯಾರ್ಯಾರು ಈ ತರ ಮಾಡಿದಾರೋ ಅದೆಲ್ಲ ಫೇವರಿಗೆ, ಗೌರ್ಮೆಂಟ್ ಫೇವರಿಗೆ ಕೊಡ್ತಾನೆ. ಗೌರ್ಮೆಂಟ್ ಅಧೀನದಲ್ಲಿ ಕೆಲಸ ಮಾಡ್ತಾನೆ, ಅವನಿಂದ ನ್ಯಾಯ ಎಲ್ಲಿ ಸಿಗ್ತೈತೆ? ತಪ್ಪು ಯಾರ್ದಾನ ಆಗಿರ್ಲಿ ಅಧ್ಯಕ್ಷರೇ, ಅವ್ರ ಕಾಡುಗಳ್ಳ ಅಂತಾರೆ, ಜನ ರೈತರು ಅಂತಾರೆ. ಸತ್ಯ ಯಾರಿಗೂ ಹೊರಗಡೆ ಬರ್ಬೇಕಲ್ಲ. ಮುಂದೆ ಈ ತರದ ಘಟನೆ ಆಗ್ಬಾರ್ದಲ್ಲ. ಹೊಸದಾಗಿ ಮಂತ್ರಿಮಂಡಲ ಬಂದಿದೆ, ಬಂದ ತಕ್ಷಣ 3 ಜನ ಎನ್ಕೌಂಟರ್ ಅಂತ ಹೇಳಿದ್ರೆ ಈ ಸರ್ಕಾರ ಏನ್ ತಿಳ್ಕೊಂಡ್ರೆ ಎನ್ಕೌಂಟರ್ ಸರ್ಕಾರ ಅಂತ ತಿಳ್ಕೊಂಡ್ಬಿಡ್ತಾರೆ. ಬರೀ ಎನ್ಕೌಂಟರ್ಗಳ ಮೇಲೆನೆ ಸರ್ಕಾರ ನಡೀತೈತೆ. ಹಾಗಾದ್ರೆ ಅದರಿಂದ ಅಧ್ಯಕ್ಷ ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸ್ಬೇಕು. 1 ಕೋಟಿ ಪರಿಹಾರ ಕೊಡಬೇಕು, ನ್ಯಾಯಾಂಗ ತನಿಖೆ ಕೊಡಬೇಕು. ಇದನ್ನ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ. ಮತ್ತೆ ನೈತಿಕ ಹೊಣೆ ಹೊರಬೇಕು. ನಮ್ಮ ರಾಮಲಿಂಗಾರೆಡ್ಡಿ ಅವರು ಹೊಸದಾಗಿ ಬಂದಿದ್ದಾರೆ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷ. ಸನ್ಮಾನ್ಯ ಅಧ್ಯಕ್ಷರೇ 1 ನಿಮಿಷ. ಏನು ಆಂಟೋನಿ ಸ್ವಾಮಿ ಅಂತಕ್ಕಂಥವ್ರು ಮತ್ತೆ 4 ಜನ ಒಟ್ಟಿಗೆ ಕಾಡಿಗೆ ಹೋದ್ರಲ್ಲ, 14ನೇ ತಾರೀಕು ಹೋಗಿದ್ದಾರೆ ಅವ್ರು ಸಂಜೆ. ಅದರಲ್ಲಿ ಆಂಟೋನಿ ಸ್ವಾಮಿ ಅವರ ಧರ್ಮಪತ್ನಿ ಅಧ್ಯಕ್ಷರೇ, ನಾವು ತಮ್ಮಲ್ಲಿ ಮನವಿ ಮಾಡ್ತೇವೆ, ಕ್ಲಾರಿಫಿಕೇಶನ್ ಅಂತ ಹೇಳಿ. ನಾವು ಸರ್ಕಾರದಲ್ಲಿರೋರು ಉದಾರವಾಗಿರ್ಬೇಕು, ಒಪ್ಕೊಳ್ತೇವೆ. ಆದ್ರೆ ನಿಯಮಕ್ಕೂ ಏನಾದ್ರೂ ಒಂದು ಗೌರವ ಇರಬೇಕು ಅಧ್ಯಕ್ಷರೇ. ತಮ್ಮ ಪೀಠದ ಪರಮೋಚ್ಚ ಅಧಿಕಾರ ಉಪಯೋಗಿಸೋದಕ್ಕೆ ನಮಗೆ ಗೌರವ ಇದೆ, ಆದ್ರೆ ತಮ್ಮ ಅಧಿಕಾರವನ್ನ ದುರುಪಯೋಗ ಚರ್ಚೆ ಇಲ್ಲ. ಶೂಟ್ ಔಟ್ ಪ್ರಕರಣ ಸರ್ಕಾರ ಮಂತ್ರಿಗಳು ಉತ್ತರ ಕೊಟ್ಟುಬಿಡಿ. ಜುಡಿಷಿಯರಿ ಎನ್ಕ್ವೈರಿನೂ ಮಾಡಲ್ಲ ಅಂದ್ರೆ ಏನು? ಅವ್ರಿಗೆ ಏನ್ ಹೇಳ್ತಾರೆ ಕೇಳ್ರಿ. ಮತ್ತೆ ನೀವು ಪರಿಹಾರನ ಕೇಳಿಲ್ಲ. ಚೂರಿಗೆ ಗುಂಡಿಕ್ಕದವ್ರು, ನೀವು ಗೊತ್ತಿದೆ, ರೈತರಿಗೆ ನೇರವಾಗಿ ಗುಂಡಿಕ್ಕದವರು, ಬಿತ್ತನೆ ಬೀಜ ಗೊಬ್ಬರ ಕೇಳಿದವರಿಗೆ ಗುಂಡಿಕ್ಕದವರು ನೀವು. ನಮ್ಗೆ ಪಾಠ ಹೇಳಲಿಕ್ಕೆ ಬರಬೇಡಿ. ಸನ್ಮಾನ್ಯ ಅಧ್ಯಕ್ಷ, ಗೊಬ್ಬರ ಗುಂಡಿಕ್ಕಿ ನೇರವಾಗಿ ಗುಂಡಿಕ್ಕಿ ಸಾಯಿಸಿದಿರಿ. ನೀತಿ ಬೋಧನೆ ಮಾಡಬೇಡಿ. ಇವರು 4 ಜನ ಕಾಡಿಗೆ ಹೋಗ್ತಾರೆ ಅಧ್ಯಕ್ಷರೇ. 4 ಜನ ಕಾಡಿಗೆ ಹೋದ್ರಲ್ಲಿ ಇವರು 14ನೇ ತಾರೀಕು ಸಂಜೆ ಹೋಗೋದು. ಅವರು ಯಾರು ಆಂಟೋನಿ ಸ್ವಾಮಿ ಹೆಂಡತಿ ಏನಂತ ಕಂಪ್ಲೇಂಟ್ ಕೊಟ್ಟಿಲ್ಲ. ಲೂಧಿಯಾನವ್ರು ಏನ್ ಚರ್ಚೆ ಇಲ್ಲ ಅದೇನಾಗಿದೆ, 14ನೇ ತಾರೀಕು ಸಂಜೆ ಹೋದವರು ರಾತ್ರಿ ಆದ್ರೂ ಕೂಡ ಅವ್ರ ಹಸುಗಳು 2 ಹಸುಗಳು ತಪ್ಪಿಸ್ಕೊಂಡಿತ್ತು. ಹಾಗಾಗಿ ನಮ್ಮ ಯಜಮಾನರುಗಳು ಹುಡುಕೊಂಬರಕ್ಕೆ ಹೋಗಿದ್ರು, ಅಲ್ಲಿ ಸಿಗದೇ ಇದ್ದಿದ್ರಿಂದ ರಾತ್ರಿ 2 ಗಂಟೆಗೆ ನಾವು ಅಲ್ಲಿ ಒಂದು ಬಂಡೆ ಮೇಲೆ ಮಲಗಿದ್ವಿ 4 ಜನನು. ಮಾಡಿದಾಗ ಏಕಾಏಕಿ ಬಂದು ಫಾರೆಸ್ಟ್ನವರು ಇದು ಶೂಟ್ ಔಟ್ ಮಾಡಿ 3 ಜನ ಸತ್ರು ಅಂತ. ರಾತ್ರಿ 2 ಗಂಟೆಗೆ ಅವನು ಯಾರು ಮಹಿಮಾ ದಾಸ್ ಅವರು ಫೋನ್ ಮಾಡಿ ಅವ್ರ ಹೆಂಡತಿಗೆ ತಿಳಿಸ್ತಾರೆ. ಮಹಿಮಾ ದಾಸ್ ಒಬ್ಬ ಉಳ್ಕೊಂಡು ಓಡ್ ಬರ್ತಾನೆ. ಓಡ್ ಬಂದಾಗ ಹಂಗಂತ ಫೋನ್ ಮಾಡಿ ಅವ್ರ ಮನೆಯವ್ರಿಗೆ ತಿಳಿಸಿದಾಗ ಇವರೆಲ್ಲ 5 ಗಂಟೆಗೆ ಹೋಗಿ ನೋಡಿದಾಗ 3 ಜನ ತೀರೋಗಿರ್ತಕ್ಕಂಥದ್ದು ಗೊತ್ತಾಗ್ತದೆ. 4 ಕಿಲೋಮೀಟರ್ ಆಚೆ, ಅವ್ರ ಊರಿಂದ ಆಚೆ. ಅದರಿಂದ ತನಿಖೆಯ ದಿಕ್ಸೂಚಿಯನ್ನ ನಿಗದಿ ಮಾಡುವಂತಹ ಈ ಸದನದಲ್ಲಿ ನಮ್ಮ ಕಾಮೆಂಟ್ ಶುಡ್ ನಾಟ್ ಪ್ರೆಜುಡಿಸ್ ಎನ್ ಎನ್ಕ್ವೈರಿ process. Please, I appeal to you and to the members. ದಯಮಾಡಿ ಜೊತೆಗೆ ಅವ್ರಿಗೆ ಪರಿಹಾರನೂ ಆಗ್ಬೇಕು, ಮಕ್ಕಳಿಗೆ ಒಳ್ಳೆ ಉದ್ಯೋಗನೂ ಸಿಗ್ಬೇಕು ಅಂತ ಒತ್ತಾಯ ಮಾಡಿ. ಸುರೇಶ್ ಬಾಬು ಅವರು ಏನೋ ಅವರು ಫೋನ್ ಮಾಡಿ ಹೇಳ್ತಾರೆ, ಕಾಡಲ್ಲಿ ಹಸು ಹೋಗ್ಬಿಟ್ಟಿತ್ತು ಅಂತ. ಅಡಿಗೆ ಸಾಮಾನು ತಗೊಂಡು ಹೋಗ್ತಾರ? ಯಾರಾದ್ರು ಅಡಿಗೆ ಸಾಮಾನು ತಗೊಂಡು ಹೋಗ್ತಾರ? ಹಸು ಸತ್ತು ಹೋಗ್ಬಿಟ್ರೆ 1 ನಿಮಿಷ ಇರಿ. ಹಸು ಕಳೆದು ಹೋಗ್ಬಿಟ್ರೆ ಕಾಡು ಒಳಗಡೆ 1 ನಿಮಿಷ ಕೂತ್ಕೊಳ್ಳಿ. ಕಾಡು ಒಳಗಡೆ ವ್ಯಕ್ತ ಆಗಿದೆ. ಏನು ಅಡಿಗೆ ಸಾಮಾನು ತಗೊಂಡು ಹೋಗ್ತಾರ ಅಡಿಗೆ ಮಾಡೋದಕ್ಕೆ? ಸಭಾಧ್ಯಕ್ಷರೇ, ಈಗ ನೋಡಿ, ಅವ್ರ ಹತ್ರ ಆಗ್ಲೇ ಬಹಳ ಡೀಟೇಲ್ ಆಗಿ ಹೇಳಿದೀನಿ. ಅವ್ರ ಹತ್ರ ಎಷ್ಟೆಷ್ಟು ಬುಲೆಟ್ಸ್ ಇತ್ತು, ಚಾಕುಗಳಿತ್ತು, ಮಚ್ಚುಗಳಿತ್ತು, ಅವ್ರು ಏನೇನು ಸಾಮಾನು ತಗೊಂಡೋಗಿದ್ದಾರೆ ಅಂತ ಅದರಲ್ಲಿ ಎಲ್ಲ ಇದೆ ನೋಡಿ. ಎನ್ಕ್ವೈರಿ ಆಗಲಿ, ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಆಗಲಿ. ಸಭಾಧ್ಯಕ್ಷರೇ, ನಮ್ಮ ಅಧಿಕಾರಿಗಳು ಏನು ತಪ್ಪು ಮಾಡಿದರೆ ಖಂಡಿತ ನಾನು ಆಕ್ಷನ್ ತಗೊಳ್ತೀನಿ. ಆಮೇಲೆ ಅವ್ರ ತಪ್ಪಿತಸ್ಥರು ಅಲ್ಲ ಅಂತ ಹೇಳಿದ್ರೆ ಪರಿಹಾರ ಕೊಡೋದಕ್ಕೆ ಮುಖ್ಯಮಂತ್ರಿ ಮಾತಾಡ್ತೀನಿ. ಅವ್ರು ಬೇಟೆಗಾರರಾಗಿದ್ರೆ, ಅವ್ರು ಬೇಟೆ ಮಾಡಕ್ಕೆ ಹೋಗಿದ್ರೆ ಏನ್ ಮಾಡ್ಬೇಕು ಸಭಾಧ್ಯಕ್ಷರೇ? ಅವ್ರು ಮಂಜುನಾಥ್ JDS
ಸಭಾಧ್ಯಕ್ಷರೇ ತನಿಖೆ ಆಗ್ಲಿ ಸಭಾಧ್ಯಕ್ಷರೇ. ಆಯ್ತು. ನಮ್ಮ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಖಂಡಿತ ತಗೊಳ್ತೀನಿ. ಅಕಸ್ಮಾತ್ ಬೇಟೆಗಾರರೇ ಅವ್ರ ಬೇಟೆಗೆ ಹೋಗಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಕಾನೂನು ಪ್ರಕಾರ. ಅಲ್ಲ ನ್ಯಾಯಾಂಗ ತನಿಖೆ ಏನಾಯ್ತು? ನ್ಯಾಯಾಂಗ ತನಿಖೆ ಮಾಡ್ಬೇಕಲ್ಲ ನೀವು. ನಾವು ಜುಡಿಷಿಯಲ್ ನೀವು AC ಗ್ರೇಡ್ ಅಲ್ಲಿ ಮಾಡಿದ್ರೆ ಏನ್ ಬರ್ತದೆ ಅದರಲ್ಲಿ? ಯಾವಾಗ ಅಲ್ಲ ಮಂತ್ರಿಗಳ ನೀವು ಇದ್ದೀರಿ ಸರ್, ನ್ಯಾಯಾಂಗ ತನಿಖೆ ಕೊಡ್ಲಿ, ನ್ಯಾಯಾಂಗ ತನಿಖೆ ಕೊಡಿ, ಸಭಾಧ್ಯಕ್ಷರೇ ಪರಿಹಾರ ಕೊಡಿ. ಈಗ ಮ್ಯಾಜಿಸ್ಟ್ರೇಟ್ ತನಿಖೆ ಆಗ್ತಾ ಇದೆ, ಆಗ ಸಮಾಧಾನ ಇಲ್ಲೋ ಆಮೇಲೆ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳ ಕರೀಲಿ, ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ. ಬಂದಿಂದ ಹೇಳ್ತಾರ ಹೇಳಿಕೆ ಕೊಡ್ಸೋಣ ಅವ್ರ ಕಡೆಯಿಂದ ಬರ್ಲಿ ಸಭಾಧ್ಯಕ್ಷರೇ, ಬರ್ಲಿ ಅವ್ರು ಮಂತ್ರಿ ಮುಖ್ಯಮಂತ್ರಿಗಳು.